ನಮ್ಮ ಪ್ರಕೃತಿಯನ್ನು ಉಳಿಸುವ, ಬೆಳೆಸುವ, ರಕ್ಷಿಸುವ, ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಆದ್ದರಿಂದ ಈ ಕಾರ್ಯಕ್ರಮ ಸ್ವಚ್ಛತೆಯ ಒಟ್ಟಿಗೆ ನಮ್ಮ ತಪ್ಪುಗಳನ್ನು ಸರಿಪಡಿಸುವಂತಹ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಮಾಡಬೇಕು ಹೇಳುವಂತಹ ಕರೆಯನ್ನು ನಾವು ಎಲ್ಲ ಸಂಘಟನೆಗಳ ಮೂಲಕ ಕೊಡ್ತಾ ಇದ್ದೇವೆ. ನೀವು ಸ್ನಾನ ಮಾಡುವ ಸಮಯದಲ್ಲಿ ಯಾರಾದರೂ ಬಟ್ಟೆಗಳನ್ನು ಹಾಕ್ತಾ ಇದ್ದರೆ ಅವರಿಗೆ ನಿಮ್ಮ ಮುಖಾಂತರ ಎಚ್ಚರಿಕೆ ಕೊಡುವ ಕೆಲಸವನ್ನು ಕೂಡ ಮಾಡಿ. ಯಾಕಂದರೆ ಖಂಡಿತವಾಗಿಯೂ ಇದು ಇಬ್ಬರಿಂದ ಆಗುವಂಥ ಕೆಲಸ ಅಲ್ಲ, ನಾವೆಲ್ಲ ಸೇರಿ ಕೈ ಜೋಡಿಸಿ ಮಾಡುವಂಥ ಕೆಲಸ. ಆದ ಕಾರಣ ಭಕ್ತಾದಿಗಳು ಇದರಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ತೊಡಗಿಸಿಕೊಂಡು ಅವರು ಯಾರಾದರೂ ಬಟ್ಟೆಯನ್ನು ಹಾಕುವುದವರ ಗಮನಕ್ಕೆ ಬಂದರೆ ಅವರನ್ನು ಎಚ್ಚರಿಸುವ ಮುಖಾಂತರ ಈ ಕೆಲಸವನ್ನು ಮಾಡಬೇಕು. ಈ ಸುಂದರ ನೇತ್ರಾವತಿ ನದಿಯಲ್ಲಿ ಎಷ್ಟೋ ಜನರು ಪಾಪವನ್ನು ತೊಳೆಯುವಂಥ ಒಂದು ಕೆಲಸಕ್ಕೆ ಇಲ್ಲಿ ಬರ್ತಾರೆ. ಇಲ್ಲಿ ಬಂದು ಅವರು ತಂದಿರುವಂತಹ ಬಟ್ಟೆ ಬರೆಗಳನ್ನು ಇಲ್ಲೇ ಎಸೆದು ಹೋಗ್ತಾರೆ. ಅವರು ಪಾಪವನ್ನು ಕಳೆದುಕೊಳ್ಳಿಕ್ಕೆ ಬರುವಂಥದ್ದಲ್ಲ, ಈ ಥರ ಎಸೆದು ಹೋದರೆ ವಾಪಸ್ ಪಾಪವನ್ನು ಮತ್ತೆ ಕಟ್ಕೊಳ್ಳಿಕ್ಕೆ ಅವರು ಬಂದ ಹಾಗೆ ಈ ಸ್ವಚ್ಛತೆ ನಮ್ಮ ಮನೆಯಿಂದ ಆರಂಭ ಆಗಿ ನಮ್ಮ ಗ್ರಾಮಕ್ಕೆ, ಗ್ರಾಮದಿಂದ ತಾಲೂಕಿಗೆ, ತಾಲೂಕಿನಿಂದ ಜಿಲ್ಲೆಗೆ, ಜಿಲ್ಲೆಯಿಂದ ರಾಜ್ಯಕ್ಕೆ, ರಾಜ್ಯದಿಂದ ದೇಶಕ್ಕೆ ಕೊಂಡೋಗುವಂಥ ಕೆಲಸವನ್ನು ಮಾಡಬೇಕು. ಇಲ್ಲಿನ ಜಾಗವನ್ನು ಬೇರೆ ಕಡೆಯಿಂದ ಬಂದವರು ಉಪಯೋಗಿಸಿಕೊಳ್ಳುವಾಗ ಯಾಕೆ ಅವರು ಅದನ್ನು ತಲೆಯಲ್ಲಿ ಇಟ್ಕೊಳ್ಬೇಕಂತಂದರೆ ಅದರಿಂದ ಇಲ್ಲಿನವರಿಗೆ, ಈ ಜಾಗದಲ್ಲಿ ವಾಸಿಸೋರು ಯಾರಿದ್ದಾರೆ ಅವರಿಗೆ ತೊಂದರೆ ಆಗಬಾರ್ದು ಬೇರೆ ಕಡೆಯಿಂದ ಬಂದವರಿಂದ. ಸೊ ಅವರು ಏನು ಮಾಡ್ತಾರೆ, ಇಲ್ಲಿ ಎಲ್ಲ ಕಡೆ ಕೂಡ ಕಸದ ಬುಟ್ಟಿಗಳನ್ನೆಲ್ಲ ಸರಿಯಾಗಿ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಕಸ ಅನ್ನುವಂಥದ್ದು ಅಲ್ಲೆಲ್ಲಿ ಹಾಕುವುದಲ್ಲ, ಅದನ್ನು ಯಾವ ಜಾಗ ಇದೆ ಆ ಜಾಗಕ್ಕೆ ಹೋಗಿ ಹಾಕೋದ್ರಿಂದ ನಮ್ಮಿಂದ ಆಗುವ ಕೆಲಸವನ್ನು ನಾವು ಅವಾಗವಾಗಲೇ ಮಾಡ್ತಾ ಹೋದರೆ ಅಲ್ಲಿ ಬೇರೆಯವರು ಬಂದು ಮಾಡುವಂಥದ್ದು ಏನೂ ಇರುವುದಿಲ್ಲ. ಇವತ್ತು ಬದುಕು ಕಟ್ಟೋಣ ಬನ್ನಿ ತಂಡ ಮತ್ತು ರೋಟರಿ ಸಂಸ್ಥೆ, ಪತ್ರಕರ್ತರ ಸಂಘ, ಪೊಲೀಸ್ ಇಲಾಖೆ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ಸ್ಪೋರ್ಟ್ಸ್ ವಿಂಗ್ ಮತ್ತು NSS ವಿಂಗ್ನವರು ಮತ್ತು ಎಲ್ಲ ಸಹೃದಯಿ ಬಂಧುಗಳು ನಾವು ಸೇರಿಕೊಂಡು ನೇತ್ರಾವತಿಯನ್ನು ಸ್ವಚ್ಛತೆ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ನಾವು ಸ್ವಚ್ಛತೆಗೆ ಅಂತ ಹಮ್ಮಿಕೊಂಡಿದ್ದರೂ ಕೂಡ ಇದರ ಹಿಂದೆ ಒಂದು ಸಣ್ಣ ಆಶಯವನ್ನು ನಾವು ಇಟ್ಟುಕೊಂಡಿದ್ದೇವೆ. ಇವತ್ತು ಈ ಕಾರ್ಯಕ್ರಮ ಎಲ್ಲರಿಗೂ ಕೂಡ ಬಿತ್ತರಿಸಲ್ಪಡ್ತಾ ಇದೆ. ಇಲ್ಲಿ ಎಷ್ಟೋ ಜನ ಭಕ್ತರು ಬಹಳ ಶ್ರದ್ಧೆಯಿಂದ ಬಂದು ಈ ಪುಣ್ಯಕ್ಷೇತ್ರ ಧರ್ಮಸ್ಥಳದಲ್ಲಿ ನೇತ್ರಾವತಿಯ ಪವಿತ್ರ ಸ್ನಾನವನ್ನು ಮಾಡ್ತಾರೆ. ಅದನ್ನು ನಾವು ತುಂಬ ಹೃದಯದಿಂದ ಗೌರವಿಸ್ತೇವೆ, ಅವರನ್ನೆಲ್ಲರನ್ನೂ ಪ್ರೀತಿಯಿಂದ ಸ್ವಾಗತಿಸ್ತೇವೆ. ಆದರೆ ನಾವೆಲ್ಲರೂ ಕೂಡ ಈ ನದಿಯನ್ನು ಪುಣ್ಯ ನದಿ ಅಂತ ನಾವು ಒಮ್ಮೆ ಪರಿಗಣಿಸಿದಾಗ ಈ ಪುಣ್ಯ ನದಿಯ ನೀರನ್ನು ನಾವು ಅಷ್ಟೇ ಉತ್ತಮ ರೀತಿಯಲ್ಲಿ ಶುದ್ಧವಾಗಿರಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಅಂತ ನಾವು ತಿಳ್ಕೊಂಡಿದ್ದೇವೆ. ಯಾಕೆ ಹೇಳಿದರೆ ನಮ್ಮ ದೇಶದಲ್ಲಿ ನಾವು ಪ್ರತಿಯೊಂದನ್ನು ದೇವರು ಅಂತ ಕಾಣ್ತೇವೆ. ನದಿಯನ್ನು, ಮರಗಳನ್ನು, ಪ್ರಕೃತಿಯನ್ನು, ವಾಯುವನ್ನು ಎಲ್ಲವನ್ನೂ ಕೂಡ ದೇವರು ಅಂತ ಪರಿಗಣಿಸುವಂಥವರು ನಾವು. ಆದ್ದರಿಂದ ಇವತ್ತು ನಮ್ಮ ಈ ಕಾರ್ಯಕ್ರಮದ ಒಂದು ಉದ್ದೇಶ ಸ್ವಚ್ಛತೆ ಇದ್ದರೂ ಕೂಡ ಜಾಗೃತಿಯನ್ನು ಮೂಡಿಸುವಂತಹ ಉದ್ದೇಶ ನಮ್ಮದು ಇನ್ನೊಂದು. ಈ ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರುವಂತಹ ಯಾವುದಾದ್ರೂ ಈ ಕ್ಷೇತ್ರಕ್ಕೆ ಬಂದ ಒಬ್ಬ ಭಕ್ತ ತಾನೊಂದು ಬಟ್ಟೆಯನ್ನು ಅಥವಾ ಇಲ್ಲಿಯ ಒಂದು ಶ್ಯಾಂಪೂ ಬಾಟ್ಲನ್ನು ಅಥವಾ ಯಾವುದಾದ್ರೂ ಒಂದು ಕಸಕಡ್ಡಿಯನ್ನು ಈ ಪವಿತ್ರ ಸ್ಥಳದಲ್ಲಿ ಬಿಟ್ಟು ಹೋಗಿದ್ದರೆ ಅಥವಾ ಬಿಸಾಡಿದರೆ ಮುಂದೊಂದು ದಿನ ಅವರಿಗೆ ಅದು ನೆನಪಾಗಬೇಕು. ದಯವಿಟ್ಟು ಅಂಥದ್ದನ್ನು ನಾನು ಮಾಡಬಾರ್ದು. ಇದು ಪವಿತ್ರವಾದಂತಹ ನದಿ, ನಮ್ಮೆಲ್ಲರ ಆಸ್ಥೆಯ ಕೇಂದ್ರ. ಆದ್ದರಿಂದ ನಾವೆಲ್ಲರೂ ಕೂಡ ಬಯಸೋದು ಏನು ಅಂತ ಹೇಳಿದರೆ ನಮ್ಮ ಪ್ರಕೃತಿಯನ್ನು ಉಳಿಸುವ, ಬೆಳೆಸುವ, ರಕ್ಷಿಸುವ, ಮುಂದಿನ ಪೀಳಿಗೆಗೆ ತೆಗೆದುಕೊಂಡು ಹೋಗುವಂತಹ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಆದ್ದರಿಂದ ಈ ಕಾರ್ಯಕ್ರಮ ಸ್ವಚ್ಛತೆಯ ಒಟ್ಟಿಗೆ ನಮ್ಮ ತಪ್ಪುಗಳನ್ನು ಸರಿಪಡಿಸುವಂತಹ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಮಾಡಬೇಕು ಹೇಳುವಂತಹ ಕರೆಯನ್ನು ನಾವು ಎಲ್ಲ ಸಂಘಟನೆಗಳ ಮೂಲಕ ಕೊಡ್ತಾ ಇದ್ದೇವೆ. ನಮ್ಮ ಈ ಕ್ಷೇತ್ರಕ್ಕೆ ಬನ್ನಿ, ಕ್ಷೇತ್ರದ ಪುಣ್ಯ ನದಿಯಲ್ಲಿ ಸ್ನಾನ ಮಾಡಿ ಪ್ರಸಾದವನ್ನು ಸ್ವೀಕರಿಸಿ ಪೂಜ್ಯ ಕಾವಂದರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಅದರ ಜೊತೆ ಕ್ಷೇತ್ರದಲ್ಲಿ ಯಾವುದೇ ರೀತಿಯಲ್ಲಿ ನಾವು ಅಶುದ್ಧವನ್ನು ಮಾಡದೆ ಕ್ಷೇತ್ರದ ಈ ಪರಿಸರವನ್ನು ಅತ್ಯಂತ ಶುದ್ಧವಾಗಿಟ್ಟುಕೊಂಡು ಇಲ್ಲಿ ಬದುಕುವಂತಹ ಎಲ್ಲ ಜನರಿಗೆ, ಈ ನೀರಿನಲ್ಲಿರುವಂತಹ ಎಲ್ಲ ಜೀವಿಗಳಿಗೆ, ಇದನ್ನು ನಂಬಿಕೊಂಡಿರುವಂತಹ ಪಕ್ಷಿಗಳಿಗೆ, ಪ್ರಾಣಿಗಳಿಗೆ ಎಲ್ಲರಿಗೂ ಕೂಡ ಪರಿಶುದ್ಧ ಜಲವನ್ನು ಕೊಡುವಂತಹ ಜವಾಬ್ದಾರಿ ನಮ್ಮದಾಗಿದೆ. ನಮ್ಮ ಆಲೋಚನೆ ಹೇಗೆ ಅಂತ ಹೇಳಿದರೆ ಜನರ ವೈಯಕ್ತಿಕ ಬದುಕನ್ನು ಕಟ್ಟುವುದರ ಜೊತೆಗೆ, ಅಂದರೆ ಎಷ್ಟೋ ಬಾರಿ ನಾವು ಬದುಕು ಕಟ್ಟೋಣ ಬನ್ನಿ ಕಾರ್ಯಕ್ರಮವನ್ನು ನಾವು ವರ್ಣಿಸಿದರೆ ಮೊದಲಿಗೆ ಈ ಕಾರ್ಯಕ್ರಮ ಪ್ರಾರಂಭವಾದದ್ದು ಜನರು ಬದುಕನ್ನು ನೆರೆಯಲ್ಲಿ ಕಳೆದುಕೊಂಡಾಗ ಅವರಿಗೆ ಪುನರ್ವಸತಿಯನ್ನು ಕಲ್ಪಿಸುವುದು, ಅವರ ತೋಟವನ್ನು ಪುನರ್ರಚಿಸುವುದು, ಈ ಕಾರ್ಯಕ್ರಮದಲ್ಲಿ ನಾವು ತೊಡಗಿಸಿಕೊಂಡು ಬದುಕು ಕಟ್ಟೋಣ ಬನ್ನಿ ಹೇಳುವಂತಹ ಸಂಸ್ಥೆ ಹುಟ್ಟನ್ನು ಪಡೆಯಿತು. ಆದರೆ ಆ ನಂತರದ ದಿನಗಳಲ್ಲಿ ನಮ್ಮ ಕಾರ್ಯವ್ಯಾಪ್ತಿಯನ್ನು ಸ್ವಲ್ಪ ಬದಲಾಯಿಸಲಾಯಿತು.
ಹೇಗೆ ಅಂತ ಹೇಳಿದರೆ, ಬದುಕನ್ನು ಕಟ್ಟಬೇಕು ಅಂತ ಆದರೆ ವೈಯಕ್ತಿಕವಾಗಿ ಸೂರನ್ನು ನಿರ್ಮಿಸಿದರೆ, ಕಷ್ಟ ಬಂದಾಗ ನಾವು ತೊಡಗಿಸಿಕೊಂಡರೆ ಸಾಕಾಗುವುದಿಲ್ಲ. ಅದರ ಬದಲಿಗೆ ಜಾಗೃತಿಯನ್ನು ಉಂಟು ಮಾಡಬೇಕು. ಆ ನಿಟ್ಟಿನಲ್ಲಿ ನಾವು ಮೊದಲಿಗೆ ನಂತರದ ಕೈಗೊಟ್ಟಂತಹ ಕೆಲಸ ಶಿಕ್ಷಣ ಕೇಂದ್ರಗಳ ಒಂದು ಅಮೂಲಾಗ್ರವಾದಂತಹ ಅಭಿವೃದ್ಧಿ. ಅದೆಷ್ಟೋ ಶಾಲೆಗಳನ್ನು, ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಸರ್ಕಾರಿ ಶಾಲೆಗಳನ್ನು ನಾವು ಬಳಸಿಕೊಂಡು ಅದನ್ನು ಅಭಿವೃದ್ಧಿಪಡಿಸಿ ಶಾಲೆಯ ಮೂಲಭೂತ ಸೌಕರ್ಯವನ್ನು ಹೆಚ್ಚಿಸುವಂತಹ ಪ್ರಯತ್ನವನ್ನು ನಾವು ಮಾಡಿದೆವು. ಅದರ ನಂತರದ ದಿನಗಳಲ್ಲಿ ಎಲ್ಲ ಜನರಿಗೂ ಕೂಡ ಕೃಷಿಯ ಬಗ್ಗೆ ಪ್ರೇಮವನ್ನು ಉಂಟು ಮಾಡಬೇಕು ಹೇಳುವ ದೃಷ್ಟಿಯಿಂದ ನೇಜಿಯನ್ನು ನಾಟಿ ಮಾಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡೆವು. ಬೇರೆ ಬೇರೆ ಯುವಕರಿಗೆ ಉಪಯೋಗವಾಗುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಹೋದೆವು. ಒಟ್ಟಿನಲ್ಲಿ ಬದುಕನ್ನು ಕಟ್ಟಬೇಕು ಅಂತ ಆದರೆ ಸಮಾಜವನ್ನು ಕಟ್ಟಬೇಕು ಹೇಳುವಂತಹ ಕಲ್ಪನೆಯಿಂದ ನಮ್ಮ ಕಾರ್ಯವ್ಯಾಪ್ತಿಯನ್ನು ಸ್ವಲ್ಪವೇ ನಾವು ಹೆಚ್ಚಿಸಿಕೊಳ್ತಾ ಹೋಗ್ತಾ ಇದ್ದೇವೆ. ಅದು ಸ್ಕಾಲರ್ಶಿಪ್ ಇರ್ಬೋದು, ಮನೆ ಕಟ್ಟೋದಿರ್ಬೋದು, ಬಡವರಿಗೆ ಸಹಾಯ ಇರ್ಬೋದು, ಶಾಲೆ ಇರ್ಬೋದು, ಕಲೆಗೆ ಪ್ರೋತ್ಸಾಹ ಇರ್ಬೋದು, ಸ್ಪೋರ್ಟ್ಸಿಗೆ ಪ್ರೋತ್ಸಾಹ ಇರ್ಬೋದು. ಅಂದರೆ ಒಟ್ಟು ಸಮಾಜವನ್ನು ಕಟ್ಟಬೇಕು ಅಂತಾದರೆ ಬರೀ ವೈಯಕ್ತಿಕ ಬದುಕನ್ನು ಕಟ್ಟಿದರೆ ಆಗೋದಿಲ್ಲ. ರಾಷ್ಟ್ರದ ನಿರ್ಮಾಣ ಆಗಬೇಕು ಅಂತಾದರೆ ಸಾಮಾಜಿಕ ಬದುಕನ್ನು ಕಟ್ಟಬೇಕು ಹೇಳುವಂತಹ ಪರಿಕಲ್ಪನೆಯೊಂದಿಗೆ ಮೋಹನ್ ರವರು ಮತ್ತು ರಾಜೇಶ್ ರವರು ಈ ಕಾರ್ಯಕ್ರಮವನ್ನು ತೊಡಗಿಸಿಕೊಳ್ತಾ ಇದ್ದಾರೆ. ವಿಶೇಷವಾಗಿ ಮೋಹನ್ ಕುಮಾರ್ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಆಲೋಚನಾ ಶಕ್ತಿ ಅವರಿದ್ದಾರೆ, ಅವರ ಜೊತೆ ನಾವೆಲ್ಲರೂ ಕೂಡ ಸೇರಿಕೊಳ್ತಾ ಇದ್ದೇವೆ. ಹಾಗೆ ಅದು ಒಟ್ಟಿನಲ್ಲಿ ಸಂಘಟಿತ ಪ್ರಯತ್ನ, ಮಕ್ಕಳೆಲ್ಲರೂ ಕೂಡ ಸೇರುವಂಥದ್ದು, ಅದು ಇನ್ನೊಂದು ಅತ್ಯಂತ ಸುಂದರವಾದ ವಿಷಯ. SDM ಕಾಲೇಜಿನ ಮಕ್ಕಳು ಎಲ್ಲರೂ, ಪತ್ರಕರ್ತ ಸಂಘದವರು ಎಲ್ಲರೂ ಸೇರ್ತಾ ಇದ್ದಾರೆ. ಹಾಗಾಗಿ ಒಳ್ಳೆಯ ಕೆಲಸಗಳಾದಾಗ ಎಲ್ಲರೂ ಸೇರುವಂಥದ್ದು ಸಹಜ. ಬದುಕು ಕಟ್ಟೋಣ ತಂಡದ ಈ ನಮ್ಮ ಚಟುವಟಿಕೆಗಳು ಇನ್ನಷ್ಟು ಮುಂದಿನ ದಿನಗಳಲ್ಲಿ ಹೆಚ್ಚುವರಿ ಆಗ್ತಾ ಇರ್ತದೆ, ಮುಂದೆ ಹೋಗುತ್ತದೆ ಹೇಳುವಂತಹ ಭಾವನೆ ನಮ್ಮದು. ಬದುಕು ಕಟ್ಟೋಣ ತಂಡ ಮತ್ತು ರೋಟರಿ ಕ್ಲಬ್ ಬೆಳ್ತಂಗಡಿ ತಾಲೂಕು ಪತ್ರಕರ್ತರ ಸಂಘ ಮತ್ತು ಬೆಳ್ತಂಗಡಿ ತಾಲೂಕಿನ ಪೊಲೀಸ್ ಇಲಾಖೆ ಮತ್ತು STM ಕಾಲೇಜಿನ NSSನ ವಿದ್ಯಾರ್ಥಿಗಳು ಮತ್ತು ಸ್ಪೋರ್ಟ್ಸ್ನ ವಿದ್ಯಾರ್ಥಿಗಳು ಬಹಳ ದೊಡ್ಡ ಮಟ್ಟದಿಂದ ಇವತ್ತು ಬೆಳಿಗ್ಗೆಯಿಂದಲೇ ನೇತ್ರಾವತಿ ನದಿ ಸ್ವಚ್ಛತಾ ಕಾರ್ಯದ ಮೇಲೆ ತೊಡಗಿಸಿಕೊಂಡೆ. ಕಳೆದ 5 ವರ್ಷದಿಂದ ಪತ್ರಕರ್ತ ಸಂಘ ಮತ್ತು ನಾವು ಮತ್ತು ರೋಟರಿ ಕ್ಲಬ್ನವರು ನಿರಂತರವಾಗಿ ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಪ್ರತಿ ಸಲ ಬರುವಾಗ ಭಕ್ತಾದಿಗಳಿಗೆ ಇದರ ಬಗ್ಗೆ ಅರಿವು ಮೂಡುವ ಕೆಲಸವನ್ನು ಮಾಡ್ತದೆ. ಇವತ್ತು ಹೆಚ್ಚಾಗಿ ನಾವು ವಿದ್ಯಾರ್ಥಿಗಳನ್ನೇ ತೊಡಗಿಸಿಕೊಂಡೆ. ಯಾಕಂತೇಳಿದರೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳೇ ಇದನ್ನು ಅರಿವು ಮೂಡುವ ಕೆಲಸವನ್ನು ಮಾಡಬೇಕಾಗ್ತದೆ. ಯಾಕಂದರೆ ನಾವು ಪ್ರತಿ ಸಲ ಬಂದಂಥ ಭಕ್ತಾದಿಗಳಿಗೆ ನಾವು ಹೇಳ್ತಾ ಇದ್ದೇವೆ, ನಿಮ್ಮ ಏನು ನಂಬಿಕೆ ಉಂಟು, ನೀವು ಸ್ನಾನ ಮಾಡಿದ ನಂತರ ಆ ಬಟ್ಟೆಗಳನ್ನು ನೀರಲ್ಲಿ ಹಾಕ್ತಿದ್ರೆ ಅದು ಖಂಡಿತವಾಗಿಯೂ ತಪ್ಪು. ನಿಮ್ಮ ಏನಾದರೂ ಭಕ್ತಿ ಇದ್ದರೆ, ನಂಬಿಕೆ ಇದ್ದರೆ, ಅದು ಮಂಜುನಾಥನ ಸನ್ನಿಧಿಯಲ್ಲಿ ಹೋಗಿ ನೀವು ಪ್ರಾರ್ಥನೆ ಮಾಡಿದರೆ ಅದು ನಿಮಗೆ ಪರಿಹಾರವಾಗ್ತದೆ. ಆದರೆ ನೀವು ಇವತ್ತು ಏನು ನೀವು ತೊಟ್ಟಂಥ ಬಟ್ಟೆಗಳನ್ನು ನದಿಯಲ್ಲಿ ಹಾಕುವ ಮುಖಾಂತರ ಇನ್ನು ನಿಮ್ಮ ನಂತರ ಬಂದು ಸ್ನಾನಕ್ಕೆ ಬರುವಂಥ ಭಕ್ತಾದಿಗಳಿಗೆ ತೊಂದರೆ ಆಗ್ತಾ ಉಂಟು. 1 ವಾರದ ನಂತರ ಆ ಬಟ್ಟೆಗಳು ಕೊಳೆಯುವ ಹಂತಕ್ಕೆ ಬರ್ತದೆ. ಆದ ಕಾರಣ ನದಿಯ ಸ್ವಚ್ಛತೆ ಮಲಿನವಾಗ್ತದೆ, ನದಿ ಮಲಿನವಾಗ್ತದೆ. ನಾವು ಏನು ನೇತ್ರಾವತಿ ಸ್ವಚ್ಛತೆ ಉಂಟು, ಜನರೆಲ್ಲ ಪುಣ್ಯ ಸ್ನಾನ ಮಾಡ್ತಾರೆ, ನದಿಯ ಬಗ್ಗೆ ನಾವು ಹೇಳ್ತಾ ಇದ್ದೇವೆ, ಅದು ದಿನಕ್ಕೆ ಮಲಿನವಾಗೋ ಕೆಲಸವಾಗ್ತುಂಟು. ಈಗಾಗಲೇ ನಮ್ಮ ರಾಜ್ಯದ ಸಚಿವರು 1 ವಾರದ ಹಿಂದೆ ಈಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ. ಹೊಳೆಯ ಬದಿಯಲ್ಲಿ ಸೋಪು ಶಾಂಪುಗಳನ್ನು ಉಪಯೋಗ ಮಾಡಿದ್ರೆ ಇವತ್ತು ಬೆಳಿಗ್ಗೆ ಬರಬೇಕಾದ್ರೆ ಒಂದಷ್ಟು 2-3 ಬಕೆಟ್ಗಳು ಸೋಪು ಶಾಂಪುಗಳು ನಮಗೆ ಇಲ್ಲಿ ಈಗಾಗಲೇ ಸಿಕ್ಕಿದೆ. ಆದರೆ ಜನರಲ್ಲಿ ಎಷ್ಟು ಇದರ ಬಗ್ಗೆ ಅರಿವು ಮೂಡಿಸಿದರೂ ಕೂಡ ಇದರ ಬಗ್ಗೆ ಪುನಃ ಅವರು ತುಡಿಸಿದರೆ ಖಂಡಿತವಾಗಿ ಈ ಮಾಧ್ಯಮದ ಮುಖಾಂತರ ನಾನು ಸಚಿವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇಂಥ ಕೆಲಸಗಳು ಇನ್ನಷ್ಟು ಆಗಬೇಕಿದೆ. ಈ ನದಿ ಇನ್ನಷ್ಟು ಪವಿತ್ರವಾಗಿರಬೇಕಾದ್ರೆ ಇದು ಕಾನೂನು ಮುಖಾಂತರ ಕಠಿಣ ಕ್ರಮ ತೆಗೆದುಕೊಳ್ಳಬೇಕಿದೆ. ಜನರಿಗೆ ಇನ್ನಷ್ಟು ಅರಿವು ಮಾಡೋ ಕೆಲಸವನ್ನು ಮಾಡಬೇಕಿದೆ. ನೀವು ಸ್ನಾನ ಮಾಡುವ ಸಮಯದಲ್ಲಿ ಯಾರಾದರೂ ಬಟ್ಟೆಗಳನ್ನು ಹಾಕ್ತಾ ಇದ್ದರೆ ಅವರಿಗೆ ನಿಮ್ಮ ಮುಖಾಂತರ ಎಚ್ಚರಿಕೆ ಕೊಡುವ ಕೆಲಸವನ್ನು ಕೂಡ ಮಾಡಿ. ಯಾಕಂದರೆ ಖಂಡಿತವಾಗಿಯೂ ಇದು ಇಬ್ಬರಿಂದ ಆಗುವಂಥ ಕೆಲಸ ಅಲ್ಲ, ನಾವೆಲ್ಲ ಸೇರಿ ಕೈ ಜೋಡಿಸಿ ಮಾಡುವಂಥ ಕೆಲಸ. ಆದ ಕಾರಣ ಭಕ್ತಾದಿಗಳು ಇದರಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ತೊಡಗಿಸಿಕೊಂಡು ಅವರು ಯಾರಾದರೂ ಬಟ್ಟೆಯನ್ನು ಹಾಕುವುದು ಅವರ ಗಮನಕ್ಕೆ ಬಂದರೆ ಅವರನ್ನು ಎಚ್ಚರಿಸುವ ಮುಖಾಂತರ ಈ ಕೆಲಸವನ್ನು ಮಾಡಬೇಕು ಅಂತ ನಾನು ಈ ಎಲ್ಲ ಭಕ್ತಾದಿಗಳಿಗೆ ಈ ಮಾಧ್ಯಮ ಮುಖಾಂತರ ಕೇಳಿಕೊಳ್ತೇನೆ. ಸುಮಾರು 8 ವರ್ಷದಿಂದ ಬದುಕು ಕಟ್ಟೋಣ ತಂಡ ಸಮಾಜದಲ್ಲಿ ಬೇರೆ ಬೇರೆ ರೀತಿಯ ಕೆಲಸಗಳನ್ನು ತೊಡಗಿಸಿಕೊಂಡೆ. ನಾವು ಪ್ರತಿ ಸಲ ಕೆಲಸ ಮಾಡುವಾಗ NSSನ ಮತ್ತು ಸ್ಪೋರ್ಟ್ಸ್ನ ವಿದ್ಯಾರ್ಥಿಗಳು ನಮ್ಮ ಜೊತೆ ಸೇರಿಸಿಕೊಳ್ತೇವೆ. ಯಾಕೆ ಅಂತ ಹೇಳಿದ್ರೆ ನಾವು ಇವತ್ತು ಸಮಾಜದಲ್ಲಿ ಕೆಲಸವನ್ನು ಮಾಡೋದು ಇನ್ನು ಮುಂದಕ್ಕೆ ಅವರು ಮಾಡಬೇಕಾಗ್ತದೆ. ಈಗ ಅವರಿಗೆ ಪ್ರೇರಣೆ ಸಿಗಬೇಕು, ಅವರು ಮಾಡುವ ಮುಖಾಂತರ ಇನ್ನಷ್ಟು ಸಮಾಜಕ್ಕೆ ಪ್ರೇರಣೆ ಸಿಗ್ತದೆ. ಆದ ಕಾರಣ ನಾವು ಪ್ರತಿ ಸಲ ಬೇರೆ ಬೇರೆ ರೀತಿಯ ಕಾರ್ಯಕ್ರಮ ಮಾಡ್ತೇವೆ. ಕಳೆದ 2 ತಿಂಗಳ ಹಿಂದೆ ಯುವಸಿರಿ ಎನ್ನುವ ಒಂದು ಟೈಟಲ್ನ ಇಟ್ಟೊಂದು ಭತ್ತದ ಬೇಸಾಯವನ್ನು ಮಾಡುವ ಕೆಲಸವನ್ನು ಮಾಡಿದೆ. ಈ ಸಲ ಒಂದೇ ಮಾತರಂ ನನ್ನ ಸೇವೆ ದೇಶಕ್ಕಾಗಿ ನಾವು ಪ್ರತಿ ಕಾರ್ಯಕ್ರಮ ಮಾಡುವ ಕೂಡ ಯಾವುದಾದ್ರು ಒಂದು ಸಂದೇಶ ಜನರಿಗೆ ಮುಟ್ಟಿಸಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಒಂದೇ ಮಾತರಂ ಎನ್ನುವ ಒಂದು ಟೈಟಲ್ ಇಟ್ಟುಕೊಂಡು ಈ ಕಾರ್ಯಕ್ರಮ ಮಾಡಿದೆ. ಇದರ ಮುಖಾಂತರ ಒಂದಷ್ಟು ರಾಜ್ಯದ ಜನರಿಗೆ, ದೇಶದ ಜನರಿಗೆ ಮಾಹಿತಿ ಹೋಗಬೇಕು, ಜನರೆಲ್ಲ ಸ್ವಚ್ಛತೆಯಲ್ಲಿ ತೊಡಗಿಸಿಕೊಳ್ಬೇಕು ಅಂತ ಈ ಮಾಧ್ಯಮ ಮುಖಾಂತರ ನಾನು ಕೇಳ್ಕೊಳ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ವಿಶೇಷವಾದಂಥ ದಿವಸ. ಮುಖ್ಯವಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ರಾಷ್ಟ್ರೀಯ ಸೇವಾ ಯೋಜನಾ ಘಟಕಕ್ಕೆ ಕಾರಣ ಏನು ಅಂದರೆ
ನಿಮಗೆಲ್ಲ ಗೊತ್ತಿರುವಂಥ ವಿಚಾರ, ಕಳೆದ 7-8 ವರ್ಷಗಳಿಂದ ಬದುಕು ಕಟ್ಟೋಣ ಬನ್ನಿ ಸೇವಾ ಟ್ರಸ್ಟ್ ಉಜಿರೆ ಶ್ರೀಯುತ ಲಕ್ಷ್ಮೀ ಮೋಹನ್ ಹಾಗೆ ರಾಜೇಶ್ ಪೈ ಅವರ ನೇತೃತ್ವದಲ್ಲಿ ಅದ್ಭುತ ಕೆಲಸಗಳನ್ನು ಈ ತಾಲೂಕಿನಲ್ಲಿ, ಈ ಜಿಲ್ಲೆಯಲ್ಲಿ ಮಾಡಿದೆ. ನಮ್ಮ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನಾ ಘಟಕಕ್ಕೂ ಕೂಡ ಒಂದು ಒಳ್ಳೆಯ ಅವಕಾಶವನ್ನು ಅವರು ಕಲ್ಪಿಸಿಕೊಟ್ಟಿದ್ದಾರೆ. ಸಮಾಜ ಸೇವೆಯ ಮೂಲಕ ಈಗಿನ ವಿದ್ಯಾರ್ಥಿಗಳಿಗೆ ಒಂದು ಈ ಸಮಾಜ ಕಟ್ಟುವ ಒಂದು ಬಗೆಯನ್ನು ಹೇಳಿಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಇವತ್ತು ಈ ಸುಂದರವಾದಂಥ ನೇತ್ರಾವತಿ ಪರಿಸರವನ್ನು, ನೇತ್ರಾವತಿ ನದಿಯ ತಟದಲ್ಲಿರುವಂತಹ ಕಸಗಳನ್ನು ಎತ್ತುವಂಥ ಕೆಲಸದಲ್ಲಿ ನಮ್ಮ ಸ್ವಯಂ ಸೇವಕರು ಇವತ್ತು ಭಾಗಿಯಾಗ್ತಾ ಇದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂತಾದರೆ ಭಾರತದಲ್ಲಿ ಅಥವಾ ಈ ದೇಶದಲ್ಲಿ ಅಕ್ಷರತೆಯ ಅಥವಾ ಸಾಕ್ಷರತೆಯ ಪ್ರಮಾಣ ಅಷ್ಟೊಂದು ಇರಲಿಲ್ಲ. ದುರದೃಷ್ಟವಶಾತ್ ನಾವೆಲ್ಲರೂ ಕೂಡ ಎಜುಕೇಟೆಡ್ ಆಗ್ತಾ ಹೋಗ್ತಾ ಇದ್ದ ಹಾಗೆ, ಸಾಕ್ಷರಸ್ಥರು ಜಾಸ್ತಿ ಆಗ್ತಾ ಹೋಗ್ತಾ ಇದ್ದ ಹಾಗೆ ಇಂತಹ ಪೊಲ್ಯೂಷನ್ಸ್ ಇರ್ಬೋದು, ಮಲಿನತೆ ಇರ್ಬೋದು ಅಥವಾ ಇದೆಲ್ಲ ಜಾಸ್ತಿ ಆಗ್ತಾ ಇದೆ. ಮುಖ್ಯವಾಗಿ ಇವತ್ತಿನ ಯಂಗ್ಸ್ಟರ್ಸು, ಯುವಜನತೆ ಎಚ್ಚೆತ್ತುಕೊಳ್ಬೇಕು. ನಾವು ಕೇವಲ ಅಭಿವೃದ್ಧಿ ದರದಲ್ಲಿ ಎಷ್ಟು ನಾವು ಜಾಸ್ತಿ ಆದ್ವಿ ಅಥವಾ ಸಾಕ್ಷರತೆ ಪ್ರಮಾಣ ಎಷ್ಟು ನಮ್ಮದು ಜಾಸ್ತಿ ಆಯಿತು, ದೇಶದ ಒಂದು GDP ಅಥವಾ ರಾಷ್ಟ್ರೀಯ ಆದಾಯ ಎಷ್ಟು ಜಾಸ್ತಿ ಆಯಿತು ಅಂತ ಹೇಳೋದು ಮಾತ್ರ ಅಲ್ಲ, ಅದರ ಜೊತೆಯಲ್ಲಿ ನಮ್ಮಲ್ಲಿ ಒಂದು ಸಾಮಾಜಿಕ ಜವಾಬ್ದಾರಿ ಎಷ್ಟರ ಮಟ್ಟಿಗೆ ಜಾಸ್ತಿ ಆಗಿದೆ, ನಾವು ಸಮಾಜ ಕಟ್ಟುವಂಥ ಕೆಲಸದಲ್ಲಿ ಹೇಗೆ ಭಾಗಿಯಾಗ್ತಾ ಇದ್ದೇವೆ. ಒಂದು ಕ್ಷಣ ಆಲೋಚನೆ ಮಾಡಿ ನೋಡಿ. ಈ ಸುಂದರ ನೇತ್ರಾವತಿ ನದಿಯಲ್ಲಿ ಎಷ್ಟೋ ಜನರು ಪಾಪವನ್ನು ತೊಳೆಯುವಂಥ ಒಂದು ಕೆಲಸಕ್ಕೆ ಇಲ್ಲಿ ಬರ್ತಾರೆ. ಇಲ್ಲಿ ಬಂದು ಅವರು ತಂದಿರುವಂತಹ ಬಟ್ಟೆ ಬರೆಗಳನ್ನು ಇಲ್ಲೇ ಎಸೆದು ಹೋಗ್ತಾರೆ. ಅವರು ಪಾಪವನ್ನು ಕಳೆದುಕೊಳ್ಳಿಕ್ಕೆ ಬರುವಂಥದ್ದಲ್ಲ, ಈ ಥರ ಎಸೆದು ಹೋದರೆ ವಾಪಸ್ ಪಾಪವನ್ನು ಮತ್ತೆ ಕಟ್ಕೊಳ್ಳಿಕ್ಕೆ ಅವರು ಬಂದ ಹಾಗೆ. ಹಾಗಾಗಿ ಈ ನಿಮ್ಮ ವಾಹಿನಿಯ ಮೂಲಕ ನಾನು ಕೇಳ್ಕೊಳ್ಳುವಂಥದ್ದಿಷ್ಟೇ, ಇವತ್ತಿನ ಯುವಜನತೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಕನಸಿರ್ಬೋದು ಅಥವಾ ಈ ದೇಶದ ಪ್ರಧಾನಿಯಾಗಿರುವಂಥ ನರೇಂದ್ರ ಮೋದಿಯವರ ಕನಸಿರ್ಬೋದು, ಈ ಸ್ವಚ್ಛ ಭಾರತದ ಕನಸನ್ನು ಕೇವಲ ನಾವು ಬೀದಿಗಳಲ್ಲಿ ಬಂದು ಅಥವಾ ನದಿಯ ತಟದಲ್ಲಿ ಬಂದು ಈ ಥರ ಕೆಲಸ ಮಾಡುವಂಥದ್ದಲ್ಲ. ಈ ಸ್ವಚ್ಛತೆ ನಮ್ಮ ಮನೆಯಿಂದ ಆರಂಭ ಆಗಿ ನಮ್ಮ ಗ್ರಾಮಕ್ಕೆ, ಗ್ರಾಮದಿಂದ ತಾಲೂಕಿಗೆ, ತಾಲೂಕಿನಿಂದ ಜಿಲ್ಲೆಗೆ, ಜಿಲ್ಲೆಯಿಂದ ರಾಜ್ಯಕ್ಕೆ, ರಾಜ್ಯದಿಂದ ದೇಶಕ್ಕೆ ಕೊಂಡೋಗುವಂಥ ಕೆಲಸವನ್ನು ಮಾಡಬೇಕು. ವಿಕಸಿತ ಭಾರತ 2047ರ ಒಂದು ಸಂಕಲ್ಪ ಏನಿದೆ, ನಮ್ಮ ಸ್ವಾತಂತ್ರ್ಯ 100 ವರ್ಷಕ್ಕೆ ಏನು ರೀಚ್ ಆಗ್ತದೆ ಅಥವಾ ತಲುಪ್ತದೆ 2047ನೇ ಇಸ್ವಿಯಲ್ಲಿ, ಆ ಹೊತ್ತಿಗೆ ಆಗುವಾಗ ಇಂತಹ ಎಲ್ಲ ವ್ಯವಸ್ಥೆಗಳು ಕಮ್ಮಿಯಾಗಿ ನಮ್ಮ ಇಡೀ ದೇಶ ಸ್ವಚ್ಛ, ಸುಂದರ, ಸಂಸ್ಕಾರಬದ್ಧ ರಾಷ್ಟ್ರ ಆಗಲಿ ಅಂತ ಹೇಳಿ ಆಶಿಸ್ತಾ, ನಿಮ್ಮ ವಾಹಿನಿಯ ಮೂಲಕ ಈ ಎಲ್ಲ ವಿಚಾರಗಳನ್ನು ನೀವು ತಿಳಿಸಬೇಕು. ಮುಖ್ಯವಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ಸುಮಾರು 150ರಿಂದ 200 ವಿದ್ಯಾರ್ಥಿಗಳು ಇವತ್ತು ಈ ಒಂದು ಸೇವೆಯಲ್ಲಿ ತೊಡಗಿಕೊಂಡಿದ್ದೇವೆ. ಈ ಪ್ರಸಾರವನ್ನು ಮಾಡ್ತಿರುವಂಥ ನಿಮ್ಮ ಈ ವಾಹಿನಿಗೆ ವಿಶೇಷ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಮಸ್ಕಾರ. ಈ ಒಂದು ನೇತ್ರಾವತಿ ನದಿ ಕ್ಲೀನಿಂಗ್ ಇದು ನನಗೆ ಫಸ್ಟ್ ಟೈಮ್. ಅಂದರೆ ಬದುಕು ಕಟ್ಟೋಣ ಬನ್ನಿ ತಂಡದಿಂದ ನಮ್ಮ NSS ಜೊತೆ ಸೇರಿ ನಾವು ಗದ್ದೆ ನಾಟಿ ಪ್ರೋಗ್ರಾಮ್ ಮಾಡಿದ್ವಿ, ಅಲ್ಲಿ ನಾನು ಭಾಗವಹಿಸಿದ್ದೆ. ಆದರೆ ಇದು ಈ ನದಿ ಕ್ಲೀನಿಂಗ್ ಅನ್ನುವಂಥದ್ದು ಇದು ಫಸ್ಟ್ ಟೈಮ್. ಧರ್ಮಸ್ಥಳಕ್ಕೆ ಸುಮಾರಷ್ಟು ಸಲ ಬಂದಿದ್ರು ಕೂಡ ಈ ನೇತ್ರಾವತಿ ಜಾಗಕ್ಕೆ, ಈ ನದಿ ಇರುವ ಜಾಗಕ್ಕೆ ಬಂದೇ ಇರಲಿಲ್ಲ ಯಾವತ್ತೂ ಕೂಡ. ಇಲ್ಲಿನ ಅಂದರೆ ಈ ಜಾಗದ ಸ್ಥಿತಿ ಹೇಗಿರ್ಬೋದು ಅನ್ನೋ ಒಂದು ಯೋಚನೆ ಕೂಡ ಇರಲಿಲ್ಲ. ಇಲ್ಲಿ ಡೈಲಿ ಕ್ಲೀನ್ ಮಾಡ್ತಾರೆ, ಆ ವಿಷಯ ನಮಗೆ ಗೊತ್ತಿರುವುದೇ. ಆದರೂ ಕೂಡ ಇಲ್ಲಿ ದಿನ ಕ್ಲೀನ್ ಮಾಡಿದ್ರು, ಗಂಟೆಗೊಂದ್ಸಲ ಕ್ಲೀನ್ ಮಾಡಿದ್ರು, ಇಷ್ಟೇ ಕಸ ಸಿಗುತ್ತೆ ಅನ್ನುವಂಥದ್ದು ನಮಗೆ ಇವತ್ತೊಂದು ಅಂದಾಜು ಸಿಕ್ತು. ಇಲ್ಲಿ ನಾವು ಯೋಚನೆ ಮಾಡಬೇಕಾದಂಥ ವಿಷಯ ಏನಂತಂದರೆ, ಬೇರೆ ಕಡೆಯಿಂದ ಇಲ್ಲಿ ಬರುವಂಥವರು ಇಲ್ಲಿನ ಸ್ವಚ್ಛತೆ ಬಗ್ಗೆ ಅವರು ಸ್ವಲ್ಪ ಅಂದರೆ ತಲೆಯಲ್ಲಿ ಇಟ್ಕೊಳ್ಬೇಕು ಅನ್ನುವಂಥದ್ದು ನನ್ನದೊಂದು ಅಭಿಪ್ರಾಯ. ಯಾಕೆಂತಂದರೆ ಧರ್ಮಸ್ಥಳ ಅನ್ನುವಂಥದ್ದು ಅದು ತುಂಬ ಪ್ರಸಿದ್ಧ ಪಡೆದಂತಹ ಜಾಗ. ಬೇರೆ ಬೇರೆ ಕಡೆಯಿಂದ ಇಲ್ಲಿ ಬರುವವರಿದ್ದಾರೆ. ಸೊ ಇಲ್ಲಿನ ಜಾಗವನ್ನು ಬೇರೆ ಕಡೆಯಿಂದ ಬಂದವರು ಉಪಯೋಗಿಸ್ಕೊಳ್ಳುವಾಗ ಯಾಕೆ ಅವರು ಅದನ್ನು ತಲೆಯಲ್ಲಿ ಇಟ್ಕೊಳ್ಬೇಕಂತಂದರೆ, ಅದರಿಂದ ಇಲ್ಲಿನವರಿಗೆ, ಈ ಜಾಗದಲ್ಲಿ ವಾಸಿಸೋರು ಯಾರಿದ್ದಾರೆ ಅವರಿಗೆ ತೊಂದರೆ ಆಗಬಾರ್ದು ಬೇರೆ ಕಡೆಯಿಂದ ಬಂದವರಿಂದ. ಸೊ ಅವರು ಏನು ಮಾಡ್ತಾರೆ, ಇಲ್ಲಿ ಎಲ್ಲ ಕಡೆ ಕೂಡ ಕಸದ ಬುಟ್ಟಿಗಳನ್ನೆಲ್ಲ ಸರಿಯಾಗಿ ಪ್ರೊವೈಡ್ ಮಾಡ್ತಿದ್ದಾರೆ. ಸೊ ಅದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. ಕಸ ಅನ್ನುವಂಥದ್ದು ಅಲ್ಲೆಲ್ಲಿ ಹಾಕೋದಲ್ಲ, ಅದನ್ನು ಯಾವ ಜಾಗ ಇದೆ ಆ ಜಾಗಕ್ಕೆ ಹೋಗಿ ಹಾಕೋದ್ರಿಂದ ನಮ್ಮಿಂದ ಆಗುವ ಕೆಲಸವನ್ನು ನಾವು ಅವಾಗವಾಗಲೇ ಮಾಡ್ತಾ ಹೋದರೆ ಅಲ್ಲಿ ಬೇರೆಯವರು ಬಂದು ಮಾಡುವಂಥದ್ದು ಏನು ಇರುವುದಿಲ್ಲ. ಸೊ ಇವತ್ತು ನಾವು ಇಷ್ಟು ದೊಡ್ಡ ಮಟ್ಟದಲ್ಲಿ ಈ ಒಂದು ಕಾರ್ಯಕ್ರಮ ಏನು ಮಾಡ್ತಾ ಇದ್ದೇವೆ, ಇದು ಸುಮಾರು ಜನರಿಗೆ ಸ್ಫೂರ್ತಿ ಆಗಬೇಕು. ಇನ್ನೊಂದು ಸಲ ಈ ಥರ ಒಂದು ಕಾರ್ಯಕ್ರಮವನ್ನು ನಡೆಸುವ ಹಾಗೆ ಆಗಬಾರ್ದು. ಯಾಕಂತಂದರೆ ಅವರವರು ಏನೇನು ಅವರವರದ್ದಿದೆ ಅದನ್ನು ಅವರವರೇ ಮಾಡಿಕೊಂಡ್ರೆ ಅದು ಅಲ್ಲಿಗೆ ಮುಗ್ದೇ ಹೋಯ್ತಲ್ಲ. ಸೊ ಅದನ್ನು ಬೇರೆಯವರು ಬಂದು ಅಲ್ಲಿ ಇನಿಷಿಯೇಟಿವ್ ತಗೊಂಡು ಮಾಡೋದು ಅಂತ ಅನ್ನುವಂಥದ್ದು ಬರಬಾರ್ದು ಅಂತ ನನ್ನ ಅಭಿಪ್ರಾಯ. ಸ್ವಚ್ಛತೆಯನ್ನು ನೋಡ್ಕೊಳ್ಬೇಕಂತ ಕ್ಲಾಸಲ್ಲಿ ಅದು ಬರೀ ಕ್ಲಾಸ್ ರೂಮಿಗೆ ಮಾತ್ರ ಸೀಮಿತ ಆಗಿತ್ತು. ಅಂದರೆ ಲೆಕ್ಚರರ್ಸ್ ನಮಗೆ ಹೇಳೋದು ಅಥವಾ ನಾವು ಇನ್ನೊಂದು ಕಡೆ ಹೋಗಿ ಶಾಲೆ ಮಕ್ಕಳಿಗೆ ಹೇಳೋದು NSS ಇಂದ, ಅದು ಕಾಮನ್ ಆಗಿತ್ತು. ಬಟ್ ಇದು ನಾವೇ ಹಾಗೆ ಹೇಳುವಾಗ ನಮಗೆ ನಾವೆಷ್ಟು ಮಾಡಿದ್ದೇವೆ ಅನ್ನೋದಲ್ಲಿ ಇಂಪಾರ್ಟೆಂಟ್ ಆಗ್ತದೆ. ಸೊ ಇವಾಗ ಯಾರಾದರೂ ನಮಗೆ ಕೇಳಿದರೆ ನಾವು ಹೇಳ್ಬೋದು, ನಾವು ನಿಮಗೆ ಹೇಳೋದು ಮಾತ್ರ ಅಲ್ಲ, ನಾವು ಹೋಗಿ ಒಂದು ಕಡೆ ಮಾಡಿದ್ದೇವೆ, ನಮಗೆ ಗೊತ್ತು, ಅದರ ಅನುಭವ ಹೇಗಿದೆ ಅಂತ ನಮಗೆ ಗೊತ್ತು ಅಂತ ನಾವು ಹೇಳ್ಬೋದು. ಸೊ ಇದು ನನಗೆ ಕೂಡ ಇದು ಮೊದಲ ಎಕ್ಸ್ಪೀರಿಯನ್ಸ್. ಸೊ ಬೇರೆ ಕಡೆಯಿಂದ ಬಂದವರು ಕೂಡ, ಬೇರೆ ಬೇರೆ ಊರಿಂದ ಬಂದವರು ಇಲ್ಲಿದ್ದಾರೆ.
ಈ ಊರಿನವರೇ ಇಲ್ಲಿದ್ದಾರೆ. ಸೊ ಇದರ ಬಗ್ಗೆ ಅಂದರೆ ಕಲ್ಪನೆ ಇಲ್ಲದವರು ಕೂಡ ಇಲ್ಲಿಗೆ ಬಂದಿದ್ದಾರೆ. ಸೊ ಅವರಿಗೆಲ್ಲ ಒಂದು ಪೂರ್ತಿ ಚಿತ್ರಣ ಸಿಕ್ಕಿದೆ ಇವತ್ತು ಇಲ್ಲಿದ್ದು. ಸೊ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಎಲ್ಲರಿಗೆ. ಅಂದರೆ ಮುಂಚೆ ಕೂಡ ಬಂದು ಭಾಗವಹಿಸಿದವರಿಗೆ ಕೂಡ ಇದೊಂದು ಹೊಸ ಥರದ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು. ನ್ಯಾಪ್ಕಿನ್ಗಳಿರ್ಬೋದು, ಮಕ್ಕಳ ಬಟ್ಟೆಗಳಿರ್ಬೋದು, ಇನ್ನರ್ ವೇರ್ಸ್ ಇರ್ಬೋದು, ಪ್ರತಿಯೊಂದು ಕೂಡ ಅಲ್ಲಲ್ಲಿ ಹಾಕಿ ಹೋಗಿದ್ದಾರೆ. ಇದನ್ನೆಲ್ಲ ನೋಡೋ ನನಗೇನು ಅನಿಸಿದೆ ಅಂತಂದರೆ ಎಷ್ಟು ಎಜುಕೇಟೆಡ್ಸೇ ಇವಾಗ ಯಾರು ಅಂದರೆ ಶಿಕ್ಷಣವನ್ನು ಮುಟ್ಟದೇ ಇರುವವರು ಯಾರು ಕೂಡ ಇಲ್ಲ ಸರ್. ಅಂಥದ್ರಲ್ಲಿ ಯಾಕೆ ಇಂತಹ ಒಂದು ಸ್ಥಳಗಳಿಗೆ ಬಂದು ಈ ಥರ ಮಾಡ್ತಿದ್ದಾರೆ ಅಂದರೆ ಇದು ಪಬ್ಲಿಕ್ ಸ್ಪೇಸ್ ಅಲ್ವಾ, ಇದನ್ನು ಯಾಕೆ ಹಾಳು ಮಾಡ್ತಿದ್ದಾರೆ ಅನ್ನುವಂಥದ್ದು ನನಗೆ ಅರ್ಥ ಆಗಲಿಲ್ಲ. ಇದರ ಬಗ್ಗೆ ಒಂದು ತುಂಬ ದೊಡ್ಡ ಪ್ರಶ್ನೆ ಇದೆ ಇನ್ನೂ ಕೂಡ.